ಜಬೀನಾ ಅಂತ ಇದ್ದಾರೆ, ದಾವಣಗೆರೆ ದಕ್ಷಿಣದಿಂದ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಜಬೀನಾ ಮೇಡಮ್, ಸ್ವಾಗತ ನಿಮಗೆ ಡಿಬೇಟ್ಗೆ. ನಾವು SDP ಅಲ್ಲ ಸರ್, ಇದು ಇಂಡಿಪೆಂಡೆಂಟ್ ಹಾಕಿರೋದು ನಾವು. ಇಂಡಿಪೆಂಡೆಂಟ್ ಹಾಕಿದ್ದೀರಾ? ಸರಿ ಮೇಡಮ್, ಆಯ್ತು ಮೇಡಮ್. ಈಗೇನು ಒಂದು ಕಡೆ ಸಾದಿಕ್ ಪೈಲ್ವಾನ್, ಒಂದು ಕಡೆ ನೀವು ಎಲ್ಲರೂ ಈ ಥರ ಫೈಲ್ ಮಾಡ್ತಿರಲ್ಲ, ಏನು ಸಮಾಚಾರ ಮೇಡಮ್ ಇದು? ಮಾಡ್ಲಿ, ನಾವು ಗೆಲ್ಬೇಕು ಅಂತ ಸರ್. ಓಕೆ, ಮುಸ್ಲಿಮರು ದಕ್ಷಿಣದಲ್ಲಿ ಗೆಲ್ಬೇಕು ಅಂತ ಹಾಕಿರೋದು ನಾವೆಲ್ಲ. ಫೈನ್. ಅಲ್ಲ, ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಒಂದು ಕಡೆ ಸಾದಿಕ್ ಪೈಲ್ವಾನು, ಒಂದು ಕಡೆ ನೀವು, ಒಂದು 85,000 ಓಟ್ ಇದೆ ಅಂತ ಅಂದ್ಕೊಳ್ಳೋಣ. ನಿಮಗೆ ಬರೀ ಮುಸ್ಲಿಮರು ಓಟೇ ಬೀಳುತ್ತೆ ಅಥವಾ ಬೀಳಲ್ಲ ಅಂತ ನಾನು ಹೇಳಲ್ಲ. ಬೇರೆ ಸಮುದಾಯಗಳು ಹಾಕಬಹುದು, ಹಾಕದೇ ಇರಬಹುದು. ಈ ಓಟೆಲ್ಲ ಸ್ಪ್ಲಿಟ್ ಆಗಿಬಿಟ್ರೆ, ಈ ಓಟೆಲ್ಲ ಡಿವೈಡ್ ಆಗಿಬಿಟ್ರೆ, ಜಬೀನಾ ಮೇಡಮ್, ಓಟ್ ಡಿವೈಡ್ ಆಗಿಬಿಟ್ರೆ ಅದರ ಲಾಭ BJPಗೆ ಆಗಲ್ವಾ ಅಂತ? ಅದು ಲಾಭ ಆಗ್ತೈತಿ ಬಿಡ್ತೈತಿ ಅದು ಇಲ್ಲ, ನಾವು ಗೆಲ್ಲಕ್ಕೆನೆ ನಿಂತ್ಕೊಂಡಿರೋದು. ಮುಸ್ಲಿಮ್ರು ಓಟ್ ಮತ್ತು ಬೇರೆ ಸಮುದಾಯದ ಓಟುನು ನಮ್ಗೆ ಬೀಳ್ತೈತಿ, ನಾವು ಗೆಲ್ತೀವಿ ಅಂತಾನೆ ನಿಂತ್ಕೊಂಡಿರೋದು ಎಲೆಕ್ಷನ್ಗೆ. ಈಗ ಈಗ ಎಷ್ಟೊಂದು ಜನ ಬಂದಿದ್ರಲ್ಲ ಮೇಡಮ್ ಕಾಂಗ್ರೆಸ್ಸಿಂದ, ಮನವೊಲಿಸ್ಬಿಡ್ತೀವಿ ನಾವು ಎಲ್ಲ, ಇದೇ ಥರ ಇತ್ತು. ಯಾರು ಸಾದಿಕ್ ಪೈಲ್ವಾನು, ಅಬ್ದುಲ್ಲು, ಇವರೆಲ್ಲ ಕಿತ್ತಾಡ್ಕೊಳ್ತಾ ಇದ್ರು. ಇಲ್ಲ, ನಾವು ಸಮಾಧಾನ ಮಾಡ್ತೀವಿ. ತುಂಬ ಜನ ಮುಸಲ್ಮಾನ ಮುಖಂಡರು ಬಂದಿದ್ದರು, ಪ್ರಾಬ್ಲಮ್ ರಿಜ್ವಾನ್ ಅರ್ಷದ್ದು, ಜಮೀರು, ಇವ್ರು ಯಾರು ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡಲಿಲ್ವಾ? ನೀವು ಹೇಳಿಲ್ವಾ ಅವಾಗ ನಾನು ಕ್ಯಾಂಡಿಡೇಟ್ ಆಗ್ತಾ ಇದ್ದೀನಪ್ಪ ಅಂತ ಮಾತಾಡಲಿಲ್ವಾ ನೀವು? ಇಲ್ಲ ಇಲ್ಲ, ನಾವ್ ಹೇಳಿಲ್ಲ ಅವ್ರು. ಇವಾಗ ಮುಸ್ಲಿಮ್ರಿಗೆ ಕೊಟ್ಟಿಲ್ಲ ಅಂತ ಅಷ್ಟೇ ನಾವು ಹಾಕಿರೋದು. ಓಕೆ, ಅಂದರೆ ನೀವೆಲ್ಲ ಕೇಳಿದ್ದು ಏನು ಅಂದರೆ ಜಬೀನಾ ಮೇಡಮ್, ಯಾರಿಗಾದರೂ ಸರಿಯಪ್ಪ ಮುಸ್ಲಿಮ್ಗೆ ಟಿಕೆಟ್ ಕೊಡಿ ಅಂತ ನೀವು ಕೇಳಿದ್ದು ನಿಜ ಅಲ್ವಾ? ಯಾರಿಗಾದರೂ ಸರಿ, ಜಬೀನಾಗಾದ್ರೂ ಕೊಡ್ಲಿ, ಅಬ್ದುಲ್ಗಾದ್ರೂ ಕೊಡ್ಲಿ, ಪೈಲ್ವಾನ್ಗಾದ್ರೂ ಕೊಡ್ಲಿ ಅಂತ ನೀವು ಕೇಳಿದ್ದು. ಯಾಕೆ ಅಷ್ಟೊಂದು ಜನ ಇದ್ದು ಯಾರ್ಯಾರ ಕೊಡ್ಲಿ, ಎಲ್ಲಾ ಸಮುದಾಯ ಸೇರ್ಕೊಂಡು ಅವ್ರಿಗೆ ಗೆಲ್ಕೊಂಡು ಬರ್ತಿದ್ದೀವಿ ನಾವು. ಅಲ್ಲಿ ಮುಸಲ್ಮಾನ ಸಮುದಾಯದ ನಿಷ್ಠೆ, ಶಾಮ್ನೂರು ಶಿವಶಂಕರಪ್ಪನವರು ಜೀವಂತವಿದ್ದಾಗ ಅವರ ಫ್ಯಾಮಿಲಿಗೆ ಅಷ್ಟೇ ನಿಮ್ಮ ನಿಷ್ಠೆನಾ? ಅವ್ರು ಹೋದ್ಮೇಲೆ ಆ ಫ್ಯಾಮಿಲಿಗೂ ನಿಮಗೂ ಸಂಬಂಧ ಇಲ್ಲ ಅಂತನಾ? ಅದು ಅಲ್ಲ ಸರ್, ಅವ್ರು ಮುತ್ಕಂದ್ರು, ನಮ್ಮ ಅಪ್ಪಾಜಿಗಿಂತ ದೊಡ್ಡವ್ರು ಅವರು, ಅವ್ರಿಗೆ ಬೇಡ ಅಂತ ಹೇಳಕ್ ಆಗಲ್ಲ. ಅವ್ರು ದೊಡ್ಡವ್ರು ಇರೋ ತನಕ ಅವರೇ ಇರ್ಲಿ ಅಂತ ಎಲ್ಲ ಮುಸ್ಲಿಂ ಸಮುದಾಯ ಬಿಟ್ಟಿದ್ರು. ಇವಾಗ ಒಂದು 25 ವರ್ಷ 26 ವರ್ಷ ಹುಡ್ಗ ಸಣ್ಣ, ಒಂದು 50 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ದುಡ್ಕೊಂಡ್ ಬಂದಿರೋದು ನಮ್ಮ ಮುಸ್ಲಿಂ ಸಮಾಜದ ದೊಡ್ಡವ್ರು ಇದ್ದಾರೆ, ಅವ್ರಿಗೆ ಕೊಡ್ಬೇಕಾಗಿತ್ತು. ಇವಾಗ ಸಣ್ಣ ಹುಡುಗರಿಗೆ ಕೊಟ್ಟಿದ್ದಾರೆ ಅವರು, ಅವ್ರಿಗೆಲ್ಲದಿಲ್ಲ ಸರ್ ಇವಾಗ. ಇಲ್ಲಲ್ವಾ? ಅಲ್ಲ ಮೇಡಮ್, ಈಗ ಅವಾಗ ಜಬೀನಾ ಮೇಡಮ್, ಅವಾಗ ಅವರು ಮುದುಕರು, ವಯಸ್ಸಾಗಿದೆ, ಹಿರಿಯರು ಅಂತ ಕೊಟ್ರಿ. ಈಗ ಚಿಕ್ಕ ಹುಡುಗ ಗೆಲ್ಲಿ, ಯುವಕ ಕೆಲಸ ಮಾಡಲಿ, ಅವನು ಒಂದು ಚಾನ್ಸ್ ಕೊಡೋಣ ಅಂತ ಯಾಕೆ ಮಾಡಬಾರ್ದು ನೀವು? ಇಲ್ಲ ಸರ್, ಒಂದ್ಸತಿ ನಮ್ಗೆ ಮುಸ್ಲಿಮ್ರಿಗೆ ಅವರು ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಸರ್. ನಮ್ಗೆ ಅದಕ್ಕೆ ಮುಸ್ಲಿಂ ಜನಕ್ಕೆ ಬಹಳ ನೋವಾಗಿತ್ತು ಮನಸ್ಸಿಗೆ. ಅದಕ್ಕೆ ಎಲ್ಲಾರು ನಾವು ನಿಂತ್ಕೊಂತೀವಿ, ನೀವು ನಿಂತ್ಕೊಂತೀವಿ ಅಂತ ಹಾಕಿದ್ದಾರೆ. ಇವಾಗ ನೋಡ್ಬೇಕು ಎಷ್ಟು ಜನ ಇರ್ತಾರೆ, ಎಷ್ಟಿಲ್ಲ, ಆಮೇಲೆ ಇದು ಮಾಡ್ತಾರೆ. ಅಲ್ಲ, ನೀವೀಗ ಇದು ನ್ಯಾಚುರಲ್ ಆಗಿ ನಾವು ನಿಂತ್ಕೊಳ್ಬೇಕು, ಪ್ರಜಾಪ್ರಭುತ್ವದಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಥರ ನೀವು ಟಿಕೆಟ್ ಇಲ್ಲಿ ಅಂದರೆ ಟಿಕೆಟ್ ಕೇಳಿದ್ದದ್ದ? ಇಲ್ಲ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ, ಇಲ್ಲಿ ತುಂಬ ನಂಬರಲ್ಲಿ ನಾವು ಇದ್ದೀವಿ, ಇಲ್ಲಿ ಇದ್ದು ನಮ್ಗೆ ಕೊಡಲಿ ಬಿಡಿ ಒಂದು ಟಿಕೆಟು ಅಂತ ನೀವು ಕೇಳಿದ್ದಿದ್ದ ಕಾಂಗ್ರೆಸ್ಗೆ ಅಂತ? ಮೊದ್ಲೇ ಹೋದ್ಸತಿ ಶಂಕರಪ್ಪ ಸರ್ಗೆ ಕೇಳಿದ್ರು ಟಿಕೆಟ್, ನಂದು ಇದ್ರೊಳಗೆ ಕೊನೆ ಎಲೆಕ್ಷನ್, ಆಮೇಲೆ ಮುಸ್ಲಿಮ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದೆ, ಅವ್ರು ಮಾತು ಕೊಟ್ಟಿದ್ರು. ಇವಾಗ ಅವ್ರು ತೀರ್ಕೊಂಡ್ರು, ಕೊಡ್ಬೇಕಾಗಿತ್ತು ಅವರು. ನಮ್ ಜನಸಂಖ್ಯೆ ಜಾಸ್ತಿ ಐತಿ, ನಮ್ಗೆ ಕೊಡ್ಬೇಕು ಇಲ್ಲಿ ಟಿಕೆಟ್, 85,000 ಐತಿ ವೋಟರ್ಸ್, ಕೊಡ್ಬೇಕು ಅವರು ಅಂತ ಕೇಳಿದ್ರು ನಾವು. ಈಗ ನೀವು ಜಾಸ್ತಿ ಇದ್ರೆ ನಿಮ್ಗೆ ಟಿಕೆಟ್ ಕೊಟ್ಬಿಡ್ಬೇಕಾ ಒಂದು ಪಾರ್ಟಿ? ಅದು ಅಲ್ಲ ಸರ್, ಜಾಸ್ತಿ ಇದ್ದಕ್ಕೆ ಅಂತಾನೆ ಅಲ್ಲ, 35 ವರ್ಷದಿಂದ ಅವ್ರಿಗೆ ಕೆಲಸ ಮಾಡ್ಕೊಂಡ್ ಬಂದೀವಿ, ಒಂದ್ಸತಿ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕಲ್ಲ ಸರ್. 2 ವರ್ಷಕ್ಕಾದ್ರೂ ಕೊಡ್ಬೇಕಾಗಿತ್ತು ಅಂತ? 2 ವರ್ಷಗಾದ್ರೇನೆ ನಾವು ಕೊಡ್ಬೇಕಾಗಿತ್ತು ಅವ್ರಂತ. ಬೇರೆ ಸಮುದಾಯನು ನಮ್ಗೆ ಓಟ್ ಕೊಡ್ತೈತಿ ಸರ್. ಓಕೆ, ಮುಸ್ಲಿಮರು ಅಂತ ಅಲ್ಲ, ಬೇರೆ ಸಮುದಾಯನು ನಂಬಿಕೆ ಇದೆ, ಓಟ್ ಕೊಡ್ತಾರಂತ ನಮ್ಗೆ. ಫೈನ್, ನಾನು ಮಾತಾಡ್ತೀನಿ.